ವೆಲ್ಕಮ್ ಟು ದಿಸ್ ವಿಡಿಯೋ. ಈ ವಿಡಿಯೋಲಿ ಏನು ಮಾಡ್ತೀವಿ ನಾವು 2022 ಫಸ್ಟ್ PUC ಮ್ಯಾಥ್ಸ್ ಮಾಡೆಲ್ ಪೇಪರ್ ಕ್ವೆಶನ್ 46 to 51 ಅನ್ನು ಸಾಲ್ವ್ ಮಾಡ್ತೀವಿ. ಇವೆಲ್ಲ 3 ಮಾರ್ಕ್ ಕ್ವೆಶನ್. ಸೊ 46 ಕ್ವೆಶನ್ ಏನು? ಲಿಮಿಟ್ ಕ್ವೆಶನ್. ಏನು ಹೇಳುತ್ತೆ? ಎವ್ಯಾಲ್ಯೂಯೇಟ್ ಲಿಮಿಟ್ x tends to 0 f of x if it exists where f of x is given by modulus x divided by x when x is not equal to 0, 0 when x equals 0. ಸೊ ಈ ಥರ ಒಂದು ಫಂಕ್ಷನ್ ಇದೆ. ಇದ್ರ ಲಿಮಿಟ್ ಇದೆಯಾ, ಇದ್ದರೆ ಏನು ಅಂತ ಹೇಳ್ಯಾರ. ಇದನ್ನು ಸಾಲ್ವ್ ಮಾಡೋಕ್ಕೆ ನಾವು ಫಸ್ಟು ಮಾಡ್ಯುಲಸ್ ಅಂದರೆ ಏನು ಅಂತ ಕಲಿಬೇಕು. ಮಾಡ್ಯುಲಸ್ ಅಂದರೆ ಪಾಸಿಟಿವ್ ವ್ಯಾಲ್ಯೂ ಆಫ್ ಎಕ್ಸ್ ಆಗಿದ್ದರೆ ಹಾಗೇ ಇರುತ್ತೆ, ಏನು ಚೇಂಜ್ ಆಗಲ್ಲ. ಅದೇ ನೆಗೆಟಿವ್ ವ್ಯಾಲ್ಯೂ ಆಫ್ ಎಕ್ಸ್ ಆದರೆ ಅದನ್ನು ನಾವು ಸೈನನ್ನು ತೆಗೆದುಬಿಡ್ತೀವಿ. ಸೊ -3 ಇದ್ದರೆ +3 ಆಗುತ್ತೆ. ಇದು ಮಾಡ್ಯುಲಸ್. ಈ ಮಾಡ್ಯುಲಸ್ ಫಂಕ್ಷನನ್ನು ಯೂಸ್ ಮಾಡಿಕೊಂಡು ನಾವು ಈ ಕ್ವೆಶನನ್ನು ಸಾಲ್ವ್ ಮಾಡಬೇಕು. ಬಟ್ ಫಸ್ಟ್ ನಾವು ಏನು ಮಾಡಬೇಕು, ಈ ಕ್ವೆಶನಲ್ಲಿ ಇಫ್ ಇಟ್ ಎಕ್ಸಿಸ್ಟ್ ಆಗುತ್ತಾ ಇಲ್ವೋ ಅಂತ ಚೆಕ್ ಮಾಡಬೇಕು. ಎಕ್ಸಿಸ್ಟ್ ಆಗಬೇಕಿದ್ರೆ ರೈಟ್ ಹ್ಯಾಂಡ್ ಲಿಮಿಟ್ ಮತ್ತು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತ ಎರಡಿದೆ. ಅಂದರೆ ಇಲ್ಲಿ x tends to 0 ಅಂತ ಕೇಳಿದ್ದಾರೆ. ನೆಗೆಟಿವ್ ವ್ಯಾಲ್ಯೂ ಆಫ್ ಎಕ್ಸ್ ಬಂದರೆ ಏನಾಗುತ್ತೆ, ಪಾಸಿಟಿವ್ ವ್ಯಾಲ್ಯೂ ಆಫ್ ಎಕ್ಸಿಂದ 0ಗೆ ಬಂದರೆ ಏನಾಗುತ್ತೆ, ಅವೆರಡು ಒಂದೇ ವ್ಯಾಲ್ಯೂನ ಅದು ಚೆಕ್ ಮಾಡಬೇಕು. A limit exists only if its left hand limit coincides with the right hand limit. First let us evaluate the left hand limit. Left hand limit ಅನ್ನು evaluate ಮಾಡೋಣ. ಏನು ಲೆಫ್ಟ್ ಹ್ಯಾಂಡ್ ಲಿಮಿಟ್? ಲೆಫ್ಟ್ ಹ್ಯಾಂಡ್ ಲಿಮಿಟನ್ನು ನಾವು ಈ ಥರ ಬರಿತೀವಿ. x reaches 0 from negative direction. x reaches 0 from negative direction. ಅದರ ಅರ್ಥ ಏನು? ನಾವು x equals 0 ವ್ಯಾಲ್ಯೂ ತೊಗೋಬಾರ್ದು, ಮಾಡ್ಯುಲಸ್ x ಡಿವೈಡೆಡ್ ಬೈ x ಅನ್ನು ತೊಗೋಬೇಕು. ನಾವು ಆವಾಗಲೇ ಹೇಳಿದ್ವಿ, ಮಾಡ್ಯುಲಸ್ ಎಕ್ಸು ನೆಗೆಟಿವ್ ವ್ಯಾಲ್ಯೂ ಆಗಿದ್ದರೆ -x ಆಗುತ್ತೆ. ಮಾಡ್ಯುಲಸ್ ಎಕ್ಸನ್ನು ನಾವು -x ಅಂತ ತೊಗೊಂಡ್ರೆ -x by x ವಿಲ್ ಬಿಕಮ್ -1. ಅಂದರೆ ನೀವು ನೆಗೆಟಿವಿಂದ 0 ಅಪ್ರೋಚ್ ಮಾಡಿದ್ರೆ ಈ ಫಂಕ್ಷನ್ ಲಿಮಿಟ್ -1, ಅದರ ಲೆಫ್ಟ್ ಹ್ಯಾಂಡ್ ಲಿಮಿಟ್ -1. ಪಾಸಿಟಿವ್ ಸೈಡಿಂದ ಮಾಡಿದ್ರೆ ಏನಾಗುತ್ತೆ, ಅದನ್ನು ರೈಟ್ ಹ್ಯಾಂಡ್ ಲಿಮಿಟ್ ಅಂತ ಹೇಳ್ತೀವಿ. ಅದನ್ನು ನೋಡೋಣ. ಲೆಟ್ us evaluate the right hand limit. ರೈಟ್ ಹ್ಯಾಂಡ್ ಲಿಮಿಟನ್ನು ನಾವು ಏನಂತ ಬರ್ತೀವಿ? 0 ಫ್ರಮ್ ದ ಪಾಸಿಟಿವ್ ಸೈಡ್. ಅದು ಕೂಡ ಮಾಡ್ಯುಲಸ್ ಬೈ x ಆಗಿರುತ್ತೆ. ಬಟ್ ಪಾಸಿಟಿವ್ ಆದ್ದರಿಂದ x ಮಾಡ್ಯುಲಸ್ ಎಕ್ಸು ಎಕ್ಸೇ ಆಗುತ್ತೆ. ಸೊ x by x ವಿಲ್ ಬಿಕಮ್ 1. ಸೊ ನೀವಿಲ್ಲಿ ಏನು ಗಮನಿಸಬೇಕು, ಲೆಫ್ಟ್ ಹ್ಯಾಂಡ್ ಲಿಮಿಟ್ -1 ಇದೆ, ರೈಟ್ ಹ್ಯಾಂಡ್ ಲಿಮಿಟು 1 ಇದೆ. ಈ ಥರ ಲೆಫ್ಟ್ ಹ್ಯಾಂಡ್ ಲಿಮಿಟು ರೈಟ್ ಹ್ಯಾಂಡ್ ಲಿಮಿಟು ಬೇರೆ ಬೇರೆ ಇರೋದ್ರಿಂದ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್. Since the left hand and the right hand limit, they do not coincide, the limit of the function at 0 does not exist. To answer 46ನೇ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಇಲ್ಲಿ y equals sin x, ಬೇಸಿಕ್ಲಿ sin x ಇದು ಡಿರೈವೇಟಿವ್ ಕಂಡಿದ್ದೀರಿ, ಬಟ್ ಫ್ರಮ್ ಫಸ್ಟ್ ಪ್ರಿನ್ಸಿಪಲ್. ಫಸ್ಟ್ ಪ್ರಿನ್ಸಿಪಲ್ ಅಂದರೆ ಏನು? ಫಂಕ್ಷನ್ ನಾವು ಬರ್ಕೊಂಡ್ರೆ f of x ಅಂತ. ಫಸ್ಟ್ ಪ್ರಿನ್ಸಿಪಲ್ ಅಂದರೆ ಈ ಲಿಮಿಟನ್ನು ಕಂಡುಹಿಡಿಬೇಕು. ಯಾವ ಲಿಮಿಟು? f dash x ಲಿಮಿಟ್ h tends to 0 f of x plus h minus f of x divided by h.
ಏನು ಹಂಗಂದರೆ ನಾವು sin x ತೊಗೊಂಡ್ರೆ sin x ಪ್ಲಸ್ h ಮೈನಸ್ sin x ಡಿವೈಡೆಡ್ ಬೈ h ಈ ಥರ. ನಾವು sin a ಪ್ಲಸ್ b ಫಾರ್ಮುಲಾ ಯೂಸ್ ಮಾಡಿದ್ರೆ sin x ಪ್ಲಸ್ h ಏನಾಗುತ್ತೆ? ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಇದು ಸಿಗುತ್ತೆ. sin x cos h cos x sin h ಸಿಗುತ್ತೆ. ಇದು ಇದರ ಎಕ್ಸ್ಪ್ಯಾನ್ಷನ್. ಈಗ sin x ಅನ್ನು ಒಟ್ಟೊಟ್ಟಿಗೆ ಬರ್ಕೊಳ್ಳೋಣ. sin x ಟರ್ಮ್ಸನ್ನು ಪಕ್ಕ ಬರ್ಕೊಳ್ಳೋಣ. sin x ಕಾಮನ್ ತೆಗೆದ್ರೆ ಏನು ಉಳಿಯುತ್ತೆ? ಈ ಥರ ಉಳಿತು. ಇದನ್ನು ಮುಂದೆ ಎವ್ಯಾಲ್ಯೂಯೇಟ್ ಮಾಡಿದ್ರೆ ಏನು ಮಾಡ್ಬೋದು ನಾವು? ಇಲ್ಲಿ ಏನು ಮಾಡಿದ್ದೀವಿ ಅಂದರೆ cos h ಮೈನಸ್ 1 ಇದೆ. cos h ಮೈನಸ್ 1 ಬದಲು ನಮಗೆ 1 ಮೈನಸ್ cos h ಬೇಕು. ಯಾಕೆ ಬೇಕು ಅಂತ ಮುಂದೆ ಗೊತ್ತಾಗುತ್ತೆ ನಿಮಗೆ. ಸೊ ಅದಕ್ಕೆ ಏನು ಮಾಡಿದ್ವಿ? ಇದನ್ನು ಮೈನಸ್ 1ಇಂದ ಮಲ್ಟಿಪ್ಲೈ ಮಾಡಿದ್ವಿ, ಅವಾಗ ಇದು ಸಿಕ್ತು. sin x ಅನ್ನು ಮೈನಸ್ sin x ಅಂತ ಮಾಡಬೇಕಾಯ್ತು. ಪ್ಲಸ್ ಇನ್ನೇನು ಮಾಡಿದ್ದೀವಿ? ಫುಲ್ ಎಕ್ಸ್ಪ್ರೆಷನ್ನ 2 ಎಕ್ಸ್ಪ್ರೆಷನ್ ಆಗಿ ಸ್ಪ್ಲಿಟ್ ಮಾಡಿದ್ದೀವಿ. ಥರ 2 ಎಕ್ಸ್ಪ್ರೆಷನ್ ಇದ್ದರೆ, ಇಲ್ಲೊಂದು 2 ಎಕ್ಸ್ಪ್ರೆಷನ್ ಇದ್ದರೆ ಅದನ್ನು ಸೆಪರೇಟಾಗಿ ಲಿಮಿಟ್ಸನ್ನು ನಾವು ಎವ್ಯಾಲ್ಯೂಯೇಟ್ ಮಾಡ್ಬೋದು. ಸೊ ಅದಕ್ಕೆ ಇಲ್ಲಿ ಕಂಬೈನ್ಡ್ ಎಕ್ಸ್ಪ್ರೆಷನನ್ನು ಫಸ್ಟ್ ಎಕ್ಸ್ಪ್ರೆಷನ್ ಮತ್ತು ಸೆಕೆಂಡ್ ಎಕ್ಸ್ಪ್ರೆಷನ್ ಆಗಿ ಸೆಪರೇಟ್ ವ್ಯಾಲ್ಯೂಸನ್ನು ನಾವು ಎವ್ಯಾಲ್ಯೂಯೇಟ್ ಮಾಡ್ತೀವಿ. ನೀವು ಇಲ್ಲಿ ಗಮನಿಸಿದ್ರೆ sin x ಮತ್ತು cos x ಇಲ್ಲಿ ಅದರ ಲಿಮಿಟ್ ಅಲ್ಲ ನಾವು ಕಂಡುಹಿಡಿತಾ ಇರೋದು. sin h ಬೈ hದು ಲಿಮಿಟು 1 ಮೈನಸ್ cos h ಬೈ hದು ಲಿಮಿಟನ್ನು ಕಂಡುಹಿಡಿತಾ ಇದ್ದೀವಿ. ಸೊ ಇದನ್ನು ನಾವು ಹೊರಗೆ ತೆಗಿಬೋದು. ಇದು ಕಾನ್ಸ್ಟೆಂಟ್ ಈ ಕೇಸಲ್ಲಿ. ನಾವೇನು ಮಾಡಿದ್ದೀವಿ? ಇಲ್ಲಿ ಲಿಮಿಟ್ ಹೆಚ್ಚದಿರೋದು, ಆದ್ದರಿಂದ ಮೈನಸ್ sin x ಅನ್ನು ಹೊರಗೆ ತೆಗೆದಿದ್ದೀವಿ. ಇಲ್ಲೂ ಲಿಮಿಟ್ ಹೆಚ್ಚದಿರೋದು, ಆದ್ದರಿಂದ cos x ಅನ್ನು ಹೊರಗೆ ತೆಗೆದಿದ್ದೀವಿ. ನೀವು ಇದನ್ನು ಗಮನಿಸಿದ್ರೆ ಇದು ಸ್ಟ್ಯಾಂಡರ್ಡ್ ಲಿಮಿಟ್, ಇದರ ವ್ಯಾಲ್ಯೂ 0. ಇದು ಇನ್ನೊಂದು ಸ್ಟ್ಯಾಂಡರ್ಡ್ ಲಿಮಿಟು, ಇದರ ವ್ಯಾಲ್ಯೂ 1. ಸೊ ಇದನ್ನು ನಾವು 0 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಇದನ್ನು 1 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಅಲ್ಲಿಗೆ ನಮಗೆ ಫೈನಲ್ ಆನ್ಸರ್ cos x ಅಂತ ಸಿಗುತ್ತೆ. ಡಿರೈವೇಟಿವ್ ಫ್ರಮ್ ಫಸ್ಟ್ ಪ್ರಿನ್ಸಿಪಲ್ ನಾವೇನು ಕಂಡುಹಿಡಿದ್ವಿ? sin xದು cos x ಅಂತ ಕಂಡುಹಿಡಿದ್ವಿ. ಈಗ 48 ಕ್ವೆಶನ್ ಹೋಗೋಣ. 48 ಕ್ವೆಶನ್ ಹೇಳುತ್ತೆ, ವೆರಿಫೈ ಅ ಮೆಥಡ್ ಆಫ್ ಕಾಂಟ್ರಡಿಕ್ಷನ್ ದ್ಯಾಟ್ √7 ಇಸ್ ಇರ್ರಾಷನಲ್. √7 ಇರ್ರಾಷನಲ್ ಅಂತ ಪ್ರೂವ್ ಮಾಡಿ ಮೆಥಡ್ ಆಫ್ ಕಾಂಟ್ರಡಿಕ್ಷನ್ ಯೂಸ್ ಮಾಡಿಕೊಂಡು. ಕಾಂಟ್ರಡಿಕ್ಷನ್ ಅಂದರೆ ಏನು? ಫಸ್ಟು ಕೊಟ್ಟಿರೋ ಸ್ಟೇಟ್ಮೆಂಟನ್ನು ತಪ್ಪು ಅಂತ ಹೇಳೋದು. ಏನು? ಲೆಟ್ ಅಸ್ ಅಸ್ಯೂಮ್ ದಟ್ ದ ಗಿವನ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್. ಸೊ ವಿ ಅಸ್ಯೂಮ್ ದಟ್ √7 ಇಸ್ ರ್ಯಾಷನಲ್. √7 ನಾವು ರ್ಯಾಷನಲ್ ಅಂತ ಅಸ್ಯೂಮ್ ಮಾಡೋಣ. ಆವಾಗ ಕೊಟ್ಟಿರೋ ಸ್ಟೇಟ್ಮೆಂಟ್ ಫಾಲ್ಸ್ ಅಂತ ಆಗುತ್ತೆ. ನಾವು ರ್ಯಾಷನಲ್ ನಂಬರ್ ಅಂದರೆ ಏನು ಗೊತ್ತು ನಮಗೆ? ರ್ಯಾಷನಲ್ ನಂಬರ್ ಅಂದರೆ a ಬೈ b ಫಾರ್ಮಲ್ಲಿ ಇರಬೇಕು. ಯಾವ ಥರ? a ಮತ್ತು bಗೆ ಅವು ಇಂಟಿಜರ್ ಆಗಿರುತ್ತೆ, ದೇ ಆರ್ ಸಮ್ ಇಂಟಿಜರ್ಸ್ ವಿತ್ ನೋ ಕಾಮನ್ ಫ್ಯಾಕ್ಟರ್. ಅಂದರೆ a ಮತ್ತು bಗೆ 1 ಬಿಟ್ಟರೆ ಇನ್ಯಾವುದು
ಫ್ಯಾಕ್ಟರ್ ಇರಲ್ಲ. ಇದನ್ನು ಕೆಲವು ಸಲ ನಾವು ಕೋಪ್ರೈಮ್ ಅಂತ ಹೇಳ್ತೀವಿ. ಎ ಆ್ಯಂಡ್ ಬಿ ಆರ್ ಕೋಪ್ರೈಮ್ ವಿತ್ ಈಚ್ ಅದರ್. ನಾವು ಕೊಟ್ಟಿರೋ ಸ್ಟೇಟ್ಮೆಂಟನ್ನು ಈಗ ಏನು ಮಾಡೋದು? ಇದನ್ನು ಸ್ಕ್ವೇರ್ ಮಾಡೋಣ, ಎರಡೂ ಕಡೆ ಸ್ಕ್ವೇರ್ ಮಾಡೋಣ. ಎರಡೂ ಕಡೆ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ? √7 square will become 7. A divided by B square becomes A square by B square. ಅದರ ಅರ್ಥ ಏನು? ಈ ಬಿ ಸ್ಕ್ವೇರನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡು ಹೋದರೆ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು 7b ಸ್ಕ್ವೇರ್ ಅಂತ ಆಗುತ್ತೆ. ಎ ಸ್ಕ್ವೇರ್ 7b ಸ್ಕ್ವೇರ್ ಆದರೆ 7 divides a ಸ್ಕ್ವೇರ್ ಅಲ್ವಾ? ಎ ಸ್ಕ್ವೇರ್ ಈಕ್ವಲ್ಸ್ 7 ಮಲ್ಟಿಪ್ಲೈಡ್ ಬೈ ಬಿ ಸ್ಕ್ವೇರ್ ಅಂದರೆ 7 is a factor of a square. ಈ 7 ಪ್ರೈಮ್ ನಂಬರ್. ಪ್ರೈಮ್ ನಂಬರ್ ಇದ್ದರೆ ಒಂದು ಥಿಯರಮ್ ಇದೆ. ಏನು ಥಿಯರಮ್? ಇಫ್ ಎ ಪ್ರೈಮ್ ನಂಬರ್ p divides a square, number a square, then p also divides a. ಅಂದರೆ ಎ ಸ್ಕ್ವೇರನ್ನು 7 ಡಿವೈಡ್ ಮಾಡಿದ್ರೆ ಎಯನ್ನು ಡಿವೈಡ್ ಮಾಡುತ್ತೆ 7. ಸೊ 7 ಆಲ್ಸೋ ಡಿವೈಡ್ಸ್ ಎ. ಸೊ ಒಂದು ನಂಬರ್ ಇನ್ನೊಂದು ನಂಬರ್ನ ಡಿವೈಡ್ ಮಾಡ್ತು ಅಂದರೆ ಏನರ್ಥ? ಎ ಬೈ 7 ಮಸ್ಟ್ ಬಿ ಈಕ್ವಲ್ ಟು ಸಮ್ ಇಂಟಿಜರ್ ಸಿ. ಸಿ ಇಸ್ ಸಮ್ ಇಂಟಿಜರ್. ಈಗ ಫಾರ್ ಎಕ್ಸಾಂಪಲ್ 14ಅನ್ನು 7 ಡಿವೈಡ್ ಮಾಡುತ್ತೆ. 14 ಬೈ 7 ಇಸ್ 2. ಅದೇ ಥರ ಎ ಬೈ 7 ಹ್ಯಾಸ್ ಟು ಬಿ ಸಮ್ ಇಂಟಿಜರ್. ನಾವಿಲ್ಲಿ ಸಿ ಅಂತ ತೊಗೊಂಡಿದ್ದೀವಿ. ಇದರ ಅರ್ಥ ಏನು? ಎ ಈಕ್ವಲ್ಸ್ 7c. ನಾವು 7ಅನ್ನು ರೈಟ್ ಹ್ಯಾಂಡ್ ಸೈಡ್ ತೊಗೊಂಡೋದ್ರೆ ಎ ಈಕ್ವಲ್ಸ್ 7c. ಸೊ ಈಗ ನಾವು ಇವ್ರಿಗೂ ಡಿರೈವ್ ಮಾಡಿರುವಂತಹ 3 ಪಾರ್ಟನ್ನು ಯೂಸ್ ಮಾಡೋಣ. ಒಂದೇನು? ಎ ಸ್ಕ್ವೇರ್ ಈಕ್ವಲ್ 7b ಸ್ಕ್ವೇರ್ ಅಂತ ಮೊದಲು ಬರ್ಕೊಂಡ್ವಿ. ಅದರಿಂದ ನಮಗೇನು ಗೊತ್ತಾಯಿತು? 7 ಡಿವೈಡ್ಸ್ ಎ ಅಂತ ಗೊತ್ತಾಯಿತು. 7 ಡಿವೈಡ್ಸ್ ಎನ ಯೂಸ್ ಮಾಡಿಕೊಂಡು ನಾವು ಎ ಈಕ್ವಲ್ 7c, ಸಿ ಎ ಬಿ ಎಲ್ಲ ಇಂಟಿಜರ್ಗಳು. ಈಗ ಎ ಈಕ್ವಲ್ 7c ಅನ್ನು ನಾವು ಎ ಸ್ಕ್ವೇರ್ ಈಕ್ವಲ್ 7b ಸ್ಕ್ವೇರಲ್ಲಿ ಯೂಸ್ ಮಾಡೋಣ. ಏನು ಹಾಗಂದರೆ ಎ ಬದಲು 7c ಹಾಕೋಣ. ಎ ಬದಲು 7c ಹಾಕಿದ್ರೆ ಏನು ಸಿಗುತ್ತೆ? 49c ಸ್ಕ್ವೇರ್ ಈಕ್ವಲ್ 7b ಸ್ಕ್ವೇರ್ ಅಂತ ಸಿಗುತ್ತೆ. ಎರಡೂ ಕಡೆ 7ಇಂದ ಡಿವೈಡ್ ಮಾಡಿದ್ರೆ ಬಿ ಸ್ಕ್ವೇರ್ ಈಕ್ವಲ್ಸ್ 7c ಸ್ಕ್ವೇರ್ ಅಂತ ಸಿಗುತ್ತೆ. ಏನು ಮಾಡಿದ್ದೀವಿ? ಇದನ್ನು 7ಇಂದ ಡಿವೈಡ್ ಮಾಡಿದ್ರೆ ಇಲ್ಲಿ 7c ಸ್ಕ್ವೇರ್, ಅದನ್ನು ಈ ಕಡೆ ಬರ್ಕೊಂಡಿದ್ದೀವಿ. ಇದನ್ನು 7ಇಂದ ಡಿವೈಡ್ ಮಾಡಿದ್ರೆ ಬಿ ಸ್ಕ್ವೇರ್ ಉಳ್ಕೊಳುತ್ತೆ, ಅದನ್ನ ಇಲ್ಲಿ ಬರ್ಕೊಂಡಿದ್ದೀವಿ. ಇದನ್ನು ನೋಡಿದ್ರೆ ಏನು ಗೊತ್ತಾಗತ್ತೆ ನಿಮಗೆ? ಈ 7 ಈ ಬಿ ಸ್ಕ್ವೇರನ್ನು ಡಿವೈಡ್ ಮಾಡಬೇಕು ಅಲ್ವಾ? ಸೊ 7 ಡಿವೈಡ್ಸ್ ಬಿ ಸ್ಕ್ವೇರ್. ಸೊ 7 ಬಿ ಸ್ಕ್ವೇರನ್ನು ಡಿವೈಡ್ ಮಾಡಿದ್ರೆ 7 ಕೂಡ ಪ್ರೈಮ್ ನಂಬರ್. ಸೊ ಥಿಯರಮ್ ಯೂಸ್ ಮಾಡೋದು. ಇಫ್ ಎ ಪ್ರೈಮ್ ನಂಬರ್ ಡಿವೈಡ್ಸ್, if prime number p divides a number b square, then p also divides b. ನಾವೇನಂತ ಹೇಳ್ಬೋದು? 7 ಪ್ರೈಮ್ ಆದ್ದರಿಂದ b ಸ್ಕ್ವೇರನ್ನು ಡಿವೈಡ್ ಮಾಡಿದ್ರಿಂದ 7 ಆಲ್ಸೋ ಡಿವೈಡ್ಸ್ b. ಸೊ 7 ಬಿಯನ್ನು ಡಿವೈಡ್ ಮಾಡಿದ್ರೆ ಏನರ್ಥ ನೋಡೋಣ. ಸೊ ನಾವು ಇದುವರೆಗೂ ಏನೆಲ್ಲ ಕಂಡುಹಿಡಿದಿದ್ದೀವಿ? ನಾವು ಒರಿಜಿನಲಿ ಸ್ಟಾರ್ಟ್ ಮಾಡಿದ್ದು √7 ಈಸ್ a by b, where a and b do not have a common factor and a and b are integers.
ಇದನ್ನು ಯೂಸ್ ಮಾಡಿಕೊಂಡು ನಾವು ಏನು ಪ್ರೂವ್ ಮಾಡಿದ್ವಿ, 7 divides A, 7 divides B ಅಂತ ಪ್ರೂವ್ ಮಾಡಿದ್ವಿ. ಈ 7 ಇವಾಗ A ಮತ್ತು B ಎರಡನ್ನೂ ಡಿವೈಡ್ ಮಾಡುತ್ತೆ. 7 divides A and B. ಅದರ ಅರ್ಥ ಏನು? A and B have a common factor 7. ಬಟ್ ನಾವು ಒರಿಜಿನಲ್ ಏನು ಅಸ್ಯೂಮ್ ಮಾಡಿದ್ವಿ? A and Bಗೆ ಕಾಮನ್ ಫ್ಯಾಕ್ಟರ್ ಇಲ್ಲ, 1 ಬಿಟ್ರೆ. So this contradicts our earlier assumption that A and B have no common factor. This shows that the assumption root 7 is rational is wrong. Therefore, root 7 is not rational or it is irrational. ಇದು 48ನೇ ಕ್ವೆಶ್ಚನ್ ಆಯಿತು. 49ನೇ ಕ್ವೆಶ್ಚನ್ ಹೋಗೋಣ. ಮೀನ್ ಡಿವಿಯೇಷನ್ ಅಬೌಟ್ ಎ ಮೀಡಿಯನ್ ಕ್ವೆಶ್ಚನ್. ಒಂದಷ್ಟು ನಂಬರ್ಸ್ ಕೊಟ್ಟಿದ್ದಾರೆ. ಆ ನಂಬರ್ಗಳಿಗೆ ಮೀನ್ ಡಿವಿಯೇಷನ್ ಅಬೌಟ್ ಅ ಮೀಡಿಯನ್ ಕಂಡುಹಿಡಿಯಿರಿ. ಈ ಥರ ಕೊಟ್ಟಿರುವಾಗ ಫಸ್ಟ್ ಏನು ಮಾಡ್ಬೇಕು ನಾವು? ವಿ ಹ್ಯಾವ್ ಟು ಅರೇಂಜ್ ದ ಡೇಟಾ ಇನ್ ಅಸೆಂಡಿಂಗ್ ಆರ್ಡರ್. ಅಸೆಂಡಿಂಗ್ ಆರ್ಡರ್ ಅಂದರೆ ಸ್ಮಾಲೆಸ್ಟ್ ನಂಬರ್ ಫಸ್ಟ್, ಅದಾದಮೇಲೆ ನಂಬರ್ ಹೆಚ್ಚಾಗ್ತಾ ಹೋಗುತ್ತೆ. ಇಲ್ಲಿ ಅಸೆಂಡಿಂಗ್ ಆರ್ಡರಲ್ಲಿ ಬರಿತಾ ಹೋದರೆ ಈ ಥರ ಸಿಗುತ್ತೆ ಸೀಕ್ವೆನ್ಸ್. ಎಲ್ಲದಕ್ಕಿಂತ ದೊಡ್ಡ ನಂಬರ್ 21 ಎಂಡಲ್ಲಿದೆ, ಎಲ್ಲದಕ್ಕಿಂತ ಚಿಕ್ಕ ನಂಬರ್ 3 ಫಸ್ಟಲ್ಲಿದೆ. ಇದು ಫಸ್ಟ್ ಪಾರ್ಟ್. ಆಮೇಲೆ ಏನು ಮಾಡಬೇಕು? ಎಷ್ಟು ಅಬ್ಸರ್ವೇಷನ್ ಇದೆ, ಎಷ್ಟಿದೆ ಡೇಟಾ ಪಾಯಿಂಟ್ ಅಂತ ಚೆಕ್ ಮಾಡಬೇಕು. ಇಲ್ಲಿ 11 ಡೇಟಾ ಪಾಯಿಂಟ್ ಇದೆ. 11 ಡೇಟಾ ಪಾಯಿಂಟು ಆಡ್ ನಂಬರ್. ಆಡ್ ನಂಬರ್ ಆದರೆ ಮೀಡಿಯನ್ ಫಾರ್ಮುಲಾ n+1 divided by 2 ಅಬ್ಸರ್ವೇಷನ್ ಅಂತ. ಮೀಡಿಯನ್ ಅಂದರೆ ಮಧ್ಯ ಇರುವಂತಹ ವ್ಯಾಲ್ಯೂ. If the number of observations is odd, then the median is n+1 by 2 at observation. So ಅದರ ಅರ್ಥ ಏನಿಲ್ಲಿ? median equals 11 plus 1 by 2 or 6 observation. ಇಲ್ಲಿ 6 observation ನೀವು ಚೆಕ್ ಮಾಡಿದ್ರೆ 1, 2, 3, 4, 5, 6. 6 is a 9. So 9 is median. ಸೊ ಮೀಡಿಯನ್ ಸಿಕ್ತು 9 ಅಂತ. ಈಗ ಮೀನ್ ಡಿವಿಯೇಷನ್ ಕಂಡುಹಿಡಬೇಕು. ಮೀನ್ ಡಿವಿಯೇಷನ್ ಫಾರ್ಮುಲಾ ಏನು ನೋಡೋಣ. ಮೀನ್ ಡಿವಿಯೇಷನ್ about the median is given by this formula. 1 divided by n and the number of observation, sigma I starting from 1 to n, modulus of xi minus m. xi ಅಂದ್ರೇನು? ಈ ಅಬ್ಸರ್ವೇಷನ್ಗಳನ್ನು xi ಅಂತ ಹೇಳ್ತೀವಿ. m ಅಂದರೆ ಮೀಡಿಯನ್. ಮಾಡ್ಯುಲಸ್ ಅಂದರೆ ನಾವು ಬರೀ ಡಿಫ್ರೆನ್ಸ್ ಅಂತ ತೊಗೋಬೇಕು, ನೆಗೆಟಿವ್ ಡಿಫ್ರೆನ್ಸ್ ತೊಗೋಬಾರ್ದು, ಬರೀ ಡಿಫ್ರೆನ್ಸ್ ಅಂತ ತೊಗೋಬೇಕು. ನೋಡೋಣ ಹೇಗೆ ಅಂತ. ಮೊದಲನೇ ಟರ್ಮ್ದು ಮಾಡ್ಯುಲಸ್ ತೊಗೊಂಡ್ರೆ ಡಿಫ್ರೆನ್ಸು, ಮೊದಲನೇ ಟರ್ಮು 3. ಮೀಡಿಯನ್ನು ನಾವು ಏನು ಕಂಡುಹಿಡಿದ್ವಿ? 9 ಅಂತ ಕಂಡುಹಿಡಿದ್ವಿ. ಸೊ 3 - 9 ಏನು? -6. -6 ಮಾಡ್ಯುಲಸ್ ತೊಗೊಂಡ್ರೆ ಬರೀ ಪಾಸಿಟಿವ್, ಸೈನ್ ತೊಗೋಬಾರ್ದು. -6 ಮಾಡ್ಯುಲಸ್ ತೊಗೊಂಡ್ರೆ
+6 ಬರುತ್ತೆ. ಇದೇ ಕೆಲಸ ನಾವು ಎಲ್ಲ ಅಬ್ಸರ್ವೇಷನ್ಗೆ ಮಾಡಿದ್ರೆ ಏನು ಸಿಗುತ್ತೆ ಆನ್ಸರು? Similarly, let us calculate for the rest of the values. ಕ್ಯಾಲ್ಕುಲೇಟ್ ಮಾಡಿದ್ರೆ ಈ ನಂಬರ್ಗಳು ಸಿಗುತ್ತೆ. ಸೊ ನಾವು ಹೇಗೆ 3 - 9 ಅಂತ ಮಾಡಿ ಮೊದಲನೇದು ಕಂಡುಹಿಡಿದ್ವೋ ಅದೇ ಥರ ಎಲ್ಲ ನಂಬರ್ಗೂ ಮಾಡಿದ್ದೀವಿ. ನೀವು ಗಮನಿಸ್ಬೋದು, ಈ 6th ಟರ್ಮು ಮೀಡಿಯನ್ಗೆ ಈಕ್ವಲ್ ಆದ್ದರಿಂದ 0 ಆಗಿರುತ್ತೆ. ನೆಕ್ಸ್ಟ್ ಏನು ಮಾಡಬೇಕು? ಇವುಗಳನ್ನೆಲ್ಲ ಆ್ಯಡ್ ಮಾಡಬೇಕು. ಇವುಗಳನ್ನೆಲ್ಲ ಆ್ಯಡ್ ಮಾಡಿದ್ರೆ ಏನು ಸಿಗುತ್ತೆ? 58 ಸಿಗುತ್ತೆ. ಇವುಗಳನ್ನ ಇಷ್ಟು ಆ್ಯಡ್ ಮಾಡಿದ್ರೆ ಆಮೇಲೆ ಏನು ಮಾಡಬೇಕು? ಇವುಗಳನ್ನು 11ಇಂದ ಡಿವೈಡ್ ಮಾಡಬೇಕು. 11 ಏನು? ನಂಬರ್ ಆಫ್ ಟರ್ಮ್ಸ್. ಮೀನ್ ಡಿವಿಯೇಷನ್ 1/n ಸಿಗ್ಮಾ is 1/11 multiplied by 58, which is 5.27. So ಇದು 49th questionಗೆ ಆನ್ಸರ್. 50th question. 50th question ಏನು? ಒಂದು ಡೈ ಇದೆ, ಎರಡು ಇವೆಂಟನ್ನು ಡಿಸ್ಕ್ರೈಬ್ ಮಾಡಿ ಇಂದಿದ್ದಾರೆ. ಒಂದು ನಂಬರ್ ಲೆಸ್ ದೆನ್ 7, ಇನ್ನೊಂದು ನಂಬರ್ ಗ್ರೇಟರ್ ದೆನ್ 7. ಆಮೇಲೆ ಅದರ ಯೂನಿಯನ್ ಮತ್ತು ಅದರ ಇಂಟರ್ಸೆಕ್ಷನನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಡೈ ಅಂದ್ರೇನು? ಡೈಯಲ್ಲಿ 6 ಮುಖ ಇರುತ್ತೆ. 6 ಮುಖ 1ರಿಂದ 6 ಇರುತ್ತೆ. When a die is thrown, the set of possible outcomes is U 1ರಿಂದ 6. 1 2 3 4 5 6 ಇವುಗಳಲ್ಲಿ ಬರೋ ಸಾಧ್ಯತೆ ಇರುತ್ತೆ. ಈಗ ಎ ಅಂದ್ರೇನು? It is set of outcomes where the number is less than 7. ಅದರ ಅರ್ಥ ಎಲ್ಲ ನಂಬರು ಸೆಟ್ ಎಯಲ್ಲಿ ಬರುತ್ತೆ, ಬಿಕಾಸ್ ಎಲ್ಲ ನಂಬರು 7ಕ್ಕಿಂತ ಕಮ್ಮಿ. ಬಿ ಏನು? set of outcomes where the number is greater than 7. ಬಟ್ ಯಾವುದಾದ್ರೂ ಗಮನಿಸಿ, ಒಂದಾದರೂ 7ಕ್ಕಿಂತ ಜಾಸ್ತಿ ಇದೆಯಾ? ಇಲ್ಲ. ಸೊ ಅದರಿಂದ ಬಿ ಏನಾಗುತ್ತೆ? ಎಂಟಿ ಸೆಟ್ ಅಥವಾ ನಲ್ ಸೆಟ್. ಇದು ಫಸ್ಟ್ ಪಾರ್ಟ್, ಡಿಸ್ಕ್ರೈಬ್ ದ ಇವೆಂಟ್ ಎ ಮತ್ತು ಡಿಸ್ಕ್ರೈಬ್ ದ ಇವೆಂಟ್ ಬಿ ಈ ಥರ ಕೇಳ್ಯಾರ. ನೆಕ್ಸ್ಟ್ ಇವೆರಡರ ಯೂನಿಯನ್ನು, ಇವೆರಡರ ಇಂಟರ್ಸೆಕ್ಷನ್ನು ಕಂಡುಹಿಡೀರಿ ಅಂತ. ಇವೆರಡರ ಯೂನಿಯನ್ ಅಂದರೆ ಏನು? ನಲ್ ಸೆಟ್ ಜೊತೆ ಯೂನಿಯನ್ ಮಾಡಿಕೊಂಡ್ರೆ ಫಸ್ಟ್ ಸೆಟ್ ಏನಿರುತ್ತೋ ಅದೇ ಇರುತ್ತೆ. ಸೊ ಇಲ್ಲಿ ಎ ಯೂನಿಯನ್ ಬಿ ವಿಲ್ ಬಿ ಸೇಮ್ ಆಸ್ ಎ, ವಿಚ್ ಇಸ್ 1 2 3 4 5 6. ಅದೇ ಥರ ಇಂಟರ್ಸೆಕ್ಷನ್ನು ವಿಲ್ ಬಿ ಆಲ್ವೇಸ್ ನಲ್ ಸೆಟ್. ನಲ್ ಸೆಟ್ ಜೊತೆ ಇಂಟರ್ಸೆಕ್ಷನ್ ಮಾಡಿಕೊಂಡ್ರೆ ಯು ವಿಲ್ ಆಲ್ವೇಸ್ ಗೆಟ್ ಎ ನಲ್ ಸೆಟ್. ಇದು ಎ ಯೂನಿಯನ್ ಬಿ ಮತ್ತು ಎ ಇಂಟರ್ಸೆಕ್ಷನ್ ಬಿ. ಇದು 50ನೇ ಕ್ವೆಶ್ಚನ್. ಈಗ 51ನೇ ಕ್ವೆಶ್ಚನ್ಗೆ ಹೋಗೋಣ. 51ನೇ ಕ್ವೆಶ್ಚನ್ ಪ್ರಾಬಿಲಿಟಿ ಕ್ವೆಶ್ಚನ್. In class 11 of a school, 40% of students study mathematics, 30% study biology. 10% of the class study both maths and biology. If a student is selected at random from the class, find the probability that he will be studying maths or biology. So, ಒಂದು ಕ್ಲಾಸ್ ಇದೆ, 11th ಸ್ಟ್ಯಾಂಡರ್ಡ್ ಕ್ಲಾಸು. ಅದರಲ್ಲಿ 40% ಮಕ್ಕಳು ಮ್ಯಾಥ್ಸ್ ಓದ್ತಾರೆ, 30% ಮಕ್ಕಳು ಬಯಾಲಜಿ ಓದ್ತಾರೆ, 10% ಮಕ್ಕಳು ಎರಡನ್ನೂ ಓದ್ತಾರೆ. ಏನು ಕೇಳ್ತಾ ಇದ್ದಾರೆ ಅಂದರೆ, ಒಬ್ಬ ಸ್ಟೂಡೆಂಟನ್ನು ಸೆಲೆಕ್ಟ್ ಮಾಡಿದ್ರೆ ಅವನು ಪ್ರಾಬಬಿಲಿಟಿ ಮ್ಯಾಥ್ಸು ಮತ್ತು ಬಯಾಲಜಿ ಎರಡರಲ್ಲಿ ಒಂದು ಓದೋದು ಪ್ರಾಬಬಿಲಿಟಿ ಏನು ಅಂತ ನೋಡೋಣ ಹೇಗೆ ಮಾಡೋದು ಅಂತ. ಇಲ್ಲಿ ಎರಡು ಇವೆಂಟ್ ತಗೊಳ್ಳೋಣ.
Let M be the event of a student studying mathematics. Let B be the event of a student studying biology. ಸೊ ಏನು ಕೊಡಿಯಾರೆ? Probability of a student studying mathematics is 40% ಅಂತ ಕೊಟ್ಟಿದ್ದಾರೆ. ಅದರ ಅರ್ಥ ಏನು? P of M is equal to 40% ಅಥವಾ 40/100 ಅಥವಾ 0.4. ಯೂಶಲಿ ಈ ಥರ 40% ಅಂತ ಕೊಟ್ಟರೆ ಅದನ್ನು ನಂಬರ್ ಕನ್ವರ್ಟ್ ಮಾಡ್ಕೋಬೇಕು. 40 ಡಿವೈಡೆಡ್ ಬೈ 100 0.4 ಬರುತ್ತೆ ನಿಮಗೆ. ಅದೇ ಥರ ಪ್ರಾಬಬಿಲಿಟಿ ಆಫ್ ಎ ಸ್ಟೂಡೆಂಟ್ ಸ್ಟಡಿಯಿಂಗ್ ಬಯಾಲಜಿ ಈಸ್ 30%. ಸೊ ಅದರ ಅರ್ಥ P of B 30%, 30/100 0.3. ಎರಡೂ ಒಟ್ಟಿಗೆ ಓದೋದು. ಪ್ರಾಬಬಿಲಿಟಿ ಆಫ್ ಎ ಸ್ಟೂಡೆಂಟ್ ಸ್ಟಡಿಯಿಂಗ್ ಬಯಾಲಜಿ ಆ್ಯಂಡ್ ಮ್ಯಾಥಮೆಟಿಕ್ಸ್ ಈಸ್ 10%. ಸೊ ಎರಡೂ ಒಟ್ಟಿಗೆ ಅಂದರೆ ಅದರ ಇಂಟರ್ಸೆಕ್ಷನ್ ಆಗುತ್ತೆ. ಯಾಕಂದರೆ ಮ್ಯಾಥ್ಸು ಮಾಡ್ತಾರೆ, ಬಯಾಲಜಿನೂ ಮಾಡ್ತಾರೆ. ಸೊ ಅದಕ್ಕೆ M ಇಂಟರ್ಸೆಕ್ಷನ್ B, ಅದರ ವ್ಯಾಲ್ಯೂ 0.1. ಸೊ 10%. ಈ ಮೂರನ್ನು ಯೂಸ್ ಮಾಡ್ಕೊಳ್ಳೋಣ. ಏನು? ಪ್ರಾಬಬಿಲಿಟಿ ಆಫ್ ಮ್ಯಾಥ್ ಈಸ್ 0.4, ಪ್ರಾಬಬಿಲಿಟಿ ಆಫ್ ಬಯಾಲಜಿ ಈಸ್ 0.3, ಅದರ ಇಂಟರ್ಸೆಕ್ಷನ್ 0.1. ಇದಿಷ್ಟು ಕಂಬೈನ್ ಮಾಡಿ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. Probability of a student studying maths or biology is union B. Probability of M union B. Probability of M union B formula ಏನು? Probability of M plus B minus intersection. ಸೊ ಅದರ ಅರ್ಥ ಏನು ಮಾಡಬೇಕು? ಈ ಪ್ರಾಬಬಿಲಿಟಿ ಆಫ್ M ಬದಲು 0.4 ಹಾಕಿದ್ದೀವಿ, ಅದರ ವ್ಯಾಲ್ಯೂ. ಪ್ರಾಬಬಿಲಿಟಿ ಆಫ್ B ಬದಲು 0.3 ಹಾಕಿದ್ದೀವಿ, ಇಂಟರ್ಸೆಕ್ಷನ್ 0.1. ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ 0.6 ಅಂತ ಬರುತ್ತೆ. ಅದರ ಅರ್ಥ ಏನು? ದ ಪ್ರಾಬಬಿಲಿಟಿ ಆಫ್ ಎ ಸ್ಟೂಡೆಂಟ್ ಸ್ಟಡಿಯಿಂಗ್ ಮ್ಯಾಥಮೆಟಿಕ್ಸ್ ಆರ್ ಬಯಾಲಜಿ is 60%. ಇದು 51ನೇ ಕ್ವೆಶ್ಚನ್. ಅಲ್ಲಿಗೆ 6 ಕ್ವೆಶ್ಚನ್ನು, ಎಲ್ಲ 3 ಮಾರ್ಕ್ ಕ್ವೆಶ್ಚನ್ನ ನೋಡ್ತೀವಿ. ಮುಂದಿನ ವಿಡಿಯೋಲಿ 5 ಮಾರ್ಕ್ ಕ್ವೆಶ್ಚನ್ ಸಾಲ್ವ್ ಮಾಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅಲ್ಲಿವರೆಗೂ ವಿದಾಯ. ಬಾಯ್.